ನನ್ನ ಮುದ್ದು ಸೊಸೆ. ಏನವ ಸಾಕಾಯ್ತಾ ನಿಮ್ಮ ಅಪ್ಪನ ಮನೆ? ಹಾಂ, ಮಗ ಫಾರಿನಲ್ಲಿ, ಸೊಸೆ ಏನೋ ಅತ್ತೆ ಮಾವ ನೋಡಿಕೊಂಡು ಸಂಸಾರ ಮಾಡ್ಕೊಂಡು ಇರ್ತಾಳೆ ಅಂದರೆ ಅಪ್ಪನ ಮನೆಗೆ ಹೋಗಿದ್ದ ರಾಣಿ ಥರ ಇರೋಕ್ಕೆ. ಈಗೇನು ಸಡನ್ನಾಗಿ ಬಂದಿದ್ಯಾ ಅತ್ತೆ ಅಂದ್ಕೊಂಡು ಲಗೇಜ್ ಸಮೇತ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನೇ ನಿನ್ನೆ ಕೇಳ್ತಿರೋದು ಇದ್ಯಾಕೆ ಹಿಂಗೆ ಗಡ್ಕಂಬ ನಿಂತಂಗೆ ನಿಂತಿದ್ಯಾ? ಏನತ್ತೆ ಈ ಥರ ಮಾತಾಡ್ತಿದ್ದೀರಾ? ನೀವು ಯಾವತ್ತೂ ನನ್ನ ಜೊತೆ ಈ ಥರ ಮಾತಾಡೇ ಇಲ್ಲ. ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರಿ, ಯಾಕತ್ತೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನಿಮ್ಮ ಮಗ ಹೇಳಿದ್ದಕ್ಕೆ ಅತ್ತೆ ನಾನು ಅಪ್ಪನ ಮನೆಗೆ ಹೋಗಿದ್ದು. ಹೌದು ಗೊತ್ತು ಬಿಡು. ನೀನು ನನ್ನ ಮಗನಿಗೆ ನೈಸ್ ಮಾಡಿಕೊಂಡು ಇಲ್ಲಿ ನಮ್ಮನೆಗೆ ಇಲ್ಲಾದರೆ ನಮ್ಗೆ ಸ್ವಲ್ಪ ಅಡುಗೆ ಮಾಡ್ಕೊಡ್ಬೇಕಾಗತ್ತೆ. ಅಲ್ಲಾದರೆ ಹಾಕೊಂಡು ಮಲ್ಕೋಬೋದಲ್ಲ 10 ಗಂಟೆ ತನಕ. ಅದಕ್ಕೆ ತಾನೇ ನಿನ್ನ ಗಂಡಗೆ ನೈಸ್ ಮಾಡ್ಬಿಟ್ಟು ಹೋಗಿರ್ತೀಯ. ಸರಿ, ಈಗ ಬಂದಿದ್ದೇನು ಹೇಳು? ಏನತ್ತೆ ಹೀಗೆ ಕೇಳ್ತಿದ್ದೀರಾ? ನಾನು ಇಲ್ಲೇ ಇರೋಕ್ಕೆ ಬಂದಿದ್ದೀನಿ. ಅವ್ರು 2 ವರ್ಷನಾದರೂ ಆಗಲಿ, ಎಷ್ಟು ವರ್ಷನಾದರೂ ಆಗಲಿ, ನಾನು ಇಲ್ಲೇ ಇರ್ತೀನತ್ತೆ. ಅವ್ರು ಬರೋ ತನಕ ನಾನು ಇಲ್ಲೇ ಇರ್ತೀನಿ. ಓಹೋ, ಏನಿದು ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ನಿನಗೆ? ನೀನು ಬೇಕು ಅಂದಾಗ ಬರೋಕ್ಕೆ, ಬೇಡ ಅಂದಾಗ ಹೋಗೋಕ್ಕೆ ಏನೇ ಅಂದ್ಕೊಂಡಿದ್ದೆ ಇದನ್ನ? ಯಾಕತ್ತೆ ಹಿಂಗೆ ಮಾತಾಡ್ತಿದ್ದೀರಾ? ನೀವು ಯಾವತ್ತೂ ನನಗೆ ಹಿಂಗೆ ಮಾತಾಡೇ ಇಲ್ಲ. ನನ್ನ ಮೇಲೆ ಯಾಕತ್ತೆ ಇಷ್ಟೊಂದು ಕೋಪನಾ? ಸಾಯಿಸ್ಬಿಡ್ತೀನಿ ನಿನ್ನ. ಏನು ಅಂದ್ಕೊಂಡಿದ್ಯಾ? ಒಬ್ಬನ ಮಗಳು ಏನು ಅಂದ್ಕೊಂಡಿದ್ದೀರಾ ನೀವು? ನನ್ನ ತಂಗಿ ಮಗಳಿಗೆ 2 ವರ್ಷದಿಂದ 1 ತಿಂಗಳಲ್ಲ 2 ತಿಂಗಳಲ್ಲ 2 ವರ್ಷ 2 ವರ್ಷ ನನ್ನ ತಂಗಿ ಮಗಳು ಕಾದಿರೋದು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಳ್ಳೋಕ್ಕೆ. ನೀವು ಮಾಡ್ಕೋತೀವಿ ಅಂತ ಊರೂರು ಮುಂದೆ ಎಲ್ಲ ಪ್ರಮಾಣ ಮಾಡಿಬಿಟ್ಟು ಈಗ ಅವಳು ಯಾವಳನ್ನ ಮದುವೆ ಬಂದವನೇ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತೀರಾ? ಅವ್ನು ಯಾವಳನ್ನ ಮದುವೆ ಬರ್ತಂತ ನೀವೇನು ಮಣ್ಣು ತಿಂತಿದ್ರಾ? ಮಾತು ಕೊಟ್ಟಿರೋ ಜ್ಞಾನ ಬೇಡವಾ ನಿಮ್ಮ ಅವ್ವಗೂ ನಿನ್ಗೂ? ಮಾನ ಮರ್ಯಾದೆ ಇಲ್ಲದೆ ಇರೋದು ನಿಮ್ಮಂಥವ್ರ ಸಂಬಂಧನ ನಾನು ಮಾಡ್ಕೊಂಡಿದ್ದೆ ಹೆಚ್ಚು. ಅಂಥದ್ರಲ್ಲಿ ನಿಮ್ಮ ಅಣ್ಣಗೂ ನನ್ನ ತಂಗಿ ಮಕ್ಕಳು ಕೊಡ್ತೀನಿ ಅಂತ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದು ನಮ್ಮ ದೊಡ್ಡ ತಪ್ಪು. ಎಂತೆಂಥ ಸಂಬಂಧಗಳು ಬಂದಿದ್ದು ಗೊತ್ತಾ? ಏನೇ ಕಮ್ಮಿ ಆಗಿರೋದು ನನ್ನ ಮಗಳಿಗೆ? ನೋಡೋಕ್ಕೆ ಹೀರೋಯಿನ್ ಇದ್ದಂಗೆ ಅವಳೆ. ಕೋಟಿ ರೂಪಾಯಿ ಆಸ್ತಿ ಇದೆ, ಒಬ್ಬಳೇ ಮಗಳು. ನನ್ನ ತಂಗಿ ಮಗಳು ರಾಣಿ ಥರ ಇದ್ದಾಳೆ ನೋಡೋಕ್ಕೆ. ಅಂಥವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿಮ್ಮ ಅಣ್ಣ ಪುಣ್ಯ ಮಾಡಿರಬೇಕು, ನಿಮ್ಮ ಮನೆಯವರೆಲ್ಲ ಪುಣ್ಯ ಮಾಡಿರಬೇಕು. ಆದರೆ ನೀವೆಲ್ಲ ದರಿದ್ರಗಳು ಅನಿಸುತ್ತೆ. ಅದಕ್ಕೆ ನನ್ನ ಮಗಳನ್ನ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಈಗ ನಾಟಕ ಆಡ್ಕೊಂಡು ಬಂದಿದ್ಯಾ ಅತ್ತೆ ಅಂದ್ಕೊಂಡು. ನೋಡು, ನನ್ನ ಮನೇಲಿ ಒಂಚೂರು ಜಾಗ ಇಲ್ಲ ನಿನಗೆ. ಹೆಂಗೆ ಬಂದ್ಯೋ ಹಂಗೆ ಹೋಗ್ತಾರೆ ಬ್ಯಾಗ್ ತೊಗೊಂಡು. ಅಯ್ಯೋ ಅತ್ತೆ, ಹಂಗೆಲ್ಲ ಹೇಳಬೇಡಿ ಅತ್ತೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ಹಂಗೆಲ್ಲ ಹೇಳಬೇಡಿ ಅತ್ತೆ. ಅತ್ತೆ, ಅದಕ್ಕೂ ನನಗೂ ಏನತ್ತೆ ಸಂಬಂಧ? ನಾನು ಎಷ್ಟು ಹೇಳಿದ್ರೆ ಅವ್ನು ನನ್ನ ಮಾತು ಕೇಳಿಲ್ಲ. ನಮ್ಮ ಅಣ್ಣ ಹೋಗಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ನಾನು ಅಮ್ಮನೂ ತುಂಬ ಪ್ರಯತ್ನ ಪಟ್ವಿ, ಈ ಹುಡುಗಿನೇ ಮದುವೆ ಮಾಡ್ಕೋಬೇಕು ಪ್ರೀನ್ನೆ ಅಂತ. ಅದೇ ಅವ್ನ ಮಾತು ಕೇಳಿಲ್ಲ ಆಗ್ತದೆ. ನಾನು ಏನು ಮಾಡಲಿ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ, ನಾನು ಇಲ್ಲೇ ಇರೋಕ್ಕೆ ಅವಕಾಶ ಮಾಡಿಕೊಡಿ. ಸಾಧ್ಯನೇ ಇಲ್ಲ. ಈ ಮನೇಲಿ ನಿಮಗೆ ಜಾಗ ಇಲ್ಲ ಅಂದರೆ ಜಾಗ ಇಲ್ಲ. ದೊಡ್ಡಮ್ಮ ಏನಾಯಿತು? ನೋಡು ಪ್ರಿಯಾ, ನೋಡು, ಬಂದಿದ್ದಾಳೆ ನಿಮ್ಮ ಅತ್ತಿಗೆ. ಮಾತು ಕೊಟ್ಟಿದ್ಲಲ್ಲ ನಿನ್ನ ಅವ್ರ ಅಣ್ಣಗೆ ಮದುವೆ ಮಾಡ್ಕೋತೀನಿ ಅಂತ. ಹೆಂಗೆ ಬಂದು ನಿಂತಿದ್ದಾಳೆ ನೋಡು, ಮಾಡೋದೆಲ್ಲ ಮಾಡಿಬಿಟ್ಟು. ನೀನು ಸುಮ್ಮನೆ ದೊಡ್ಡಮ್ಮ, ಯಾಕೆ ಕಿರ್ಚಾಡ್ತಿದ್ಯಾ? BP ರೈಸ್ ಆಗುತ್ತೆ ಆಮೇಲೆ ಅಷ್ಟೇ. ನೀನು ಕೂತ್ಕೋ, ರೆಸ್ಟ್ ಮಾಡು. ಅವಳ ಹತ್ರ ನಾನು ಮಾತಾಡ್ತೀನಿ. ಏನು ಪ್ರಿಯ ಇದು? ಅದಕ್ಕೆ ಅಂತ ಅಷ್ಟು ಚೆನ್ನಾಗಿ ಕರಿತಿದ್ದವಳು ಅವಳು ಅಂತೆಲ್ಲ ಮಾತಾಡ್ತಿದ್ಯಾ? ರೆಸ್ಪೆಕ್ಟ್ ಇರಲಿ ಸ್ವಲ್ಪ. ರೆಸ್ಪೆಕ್ಟ್ ಕೊಡ್ಬೇಕಾ ನಿನಗೆ? ರೆಸ್ಪೆಕ್ಟು? ಥೂ, ನಿನ್ನ ಮುಖಕ್ಕೆ ಅದು ಬೇರೆ ಕೇಡು. ಪ್ರಿಯಾ, ಏನು ಹೇಗೆ ಮಾತಾಡ್ತಿದ್ಯಾ ನೀನು? ಅತ್ತೆ ನೋಡಿ ಅತ್ತೆ ಹೆಂಗೆ ಮಾತಾಡ್ತಿದ್ದಾಳಂತ. ಏನೇ ನೋಡೋದು? ಏನು ನೋಡೋದು? ಮರ್ಯಾದೆಯಿಂದ ನೀನೇ ಆಚೆಗೆ ಹೋಗ್ತೀಯೋ ಇಲ್ಲ ನಾನೇ ತಲೆ ಹಿಡಿದು ಆಚೆ ತಳ್ಳ? ನೀನೇ ಅವಳೆ ನನ್ನ ಕತ್ತಿಡ್ದು ಆಚೆ ತಳ್ಳಕ್ಕೆ? ನೀನೇ ಅವಳೆ ನಾನು ಕತ್ತಿಡ್ದು ಆಚೆ ತಳ್ಳಕ್ಕೆ? ಇದು ನನ್ನ ಗಂಡನ ಮನೆ, ನಿಮ್ಮ ಅಪ್ಪನ ಮನೆಯೂ ಅಲ್ಲ, ನಿನ್ನ ಗಂಡನ ಮನೆಯೂ ಅಲ್ಲ. ಇದು ನೀನು ಅಧಿಕಾರ ಮಾಡೋಕ್ಕೆ. ಓ, ಇದು ನಮ್ಮ ಅಪ್ಪನ ಮನೆಯೇ ಕಣೆ. ಇದು ನನ್ನ ದೊಡ್ಡಮ್ಮ. ಏನು ಅಂದ್ಕೊಂಡಿದ್ಯಾ ನೀನು? ನಮ್ಮ ಅಣ್ಣನೇ ಮದುವೆ ಆಗಿರೋದು ನೀನು. ನಮ್ಮ ಅಣ್ಣನೇ ಹೇಳಿದ್ದಾನೆ ನಿನ್ನ ಮನೆ ಕೊಡಬೇಡ ಅಂತ. ಬೇಕಿದ್ರೆ ದೊಡ್ಡಮ್ಮನೇ ಕೇಳು. ಹೇಳಿ ದೊಡ್ಡಮ್ಮ. ಅವಳಿಗೆ ಗೊತ್ತು ಬಿಡು ಮಗಳೇ. 1 ವಾರದಿಂದ ನನ್ನ ಮಗ ಅವಳಿಗೆ ಫೋನ್ ಮಾಡಿದ್ದಾನೆ, ಕೇಳು. ಹೇಳೆ, ನಮ್ಮ ಅಣ್ಣ ಫೋನ್ ಮಾಡಿದ್ದಾನ ನಿನಗೆ? ಇಲ್ಲ. ಇವಾಗ ಗೊತ್ತಾಯ್ತಾ? ಫೋನ್ ಮಾಡೋದಲ್ಲ, ಫೋನ್ ಮಾಡೋದು ಇಲ್ಲ. ಅವ್ನು ನಿನಗೆ ಡೈವರ್ಸ್ ಕೊಡ್ತಾನೆ, ಅಲ್ಲಿಂದನೇ ಪೇಪರ್ ಕಳಿಸ್ತಾನೆ. ನೀನು ಸೈನ್ ಮಾಡಿ ಕೊಡ್ಬೇಕಷ್ಟೆ, ಅರ್ಥ ಆಯ್ತಾ? ಇಲ್ಲಿ ನಿನಗೆ ಜಾಗ ಇಲ್ಲ. 2 ವರ್ಷ ಕಾದಿದ್ದೀನಿ ಕಣೆ, 2 ವರ್ಷ ಕಾದಿದ್ದೀನಿ. ಏನು ನಿಮ್ಮಣ್ಣ ದೊಡ್ಡ ಮನ್ಮತನ? ಇಲ್ಲ ನೀವು ಬೇಕಾದಷ್ಟು ಆಸ್ತಿ ಅಂತಸ್ತಿರೋ ಮಹಾರಾಜರ ಮನೆತನನ ಕಿತ್ತೋಗಿರೋ ಫ್ಯಾಮಿಲಿ. ನಿಮಗೋಸ್ಕರ ನಾ 2 ವರ್ಷ ಕಾದಿದ್ದೀನಿ ಅಂದರೆ ನನಗೆ ನಗು ಬರುತ್ತೆ. ಎಷ್ಟೊಂದು ಆಸ್ತಿ ಅಂತಸ್ತಿರೋರೆಲ್ಲ ಸಂಬಂಧಗಳು ಬಂದಿತ್ತು ಗೊತ್ತಾ ನನಗೆ. ಆದರೆ ನೀನು ನಿಮ್ಮಮ್ಮ ಸೇರಿ ನನ್ನ ಟ್ರ್ಯಾಪ್ ಮಾಡಿದ್ರಿ. ನನ್ನ ಮಗನಿಗೆ ಮದುವೆ ಮಾಡ್ಕೋತೀನಿ ಅಂತ ನಿಮ್ಮಮ್ಮ ಇಲ್ಲದೆ ನಾಟಕನೆಲ್ಲ ಹಾಡಿ ಡ್ರಾಮಾ ಕ್ರಿಯೇಟ್ ಮಾಡಿ ಅವತ್ತು ನನ್ನನ್ನು ಒಪ್ಪಿಸಿ ಅವತ್ತಿಂದ ಇವತ್ತುವರೆಗೂ ನಾನು ಕಾಯ್ಕೊಂಡು ಕೂತ್ಕೊಳ್ಳೋ ಹಾಗೆ ಮಾಡಿದೆ ಅಲ್ವಾ? ಪ್ರಿಯಾ ಇದ್ರಲ್ಲಿ ನಮ್ದೇನೂ ತಪ್ಪಿಲ್ಲ. ನಾನು ಅಮ್ಮನ ತುಂಬ ಪ್ರಯತ್ನ ಪಟ್ವಿ, ಆದರೆ ನಮ್ಮ ಅಣ್ಣ ಒಪ್ಕೊಳ್ಳಿಲ್ಲ. ನಾವು ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಅಣ್ಣನ ಒಪ್ಪಿಗೆ ಕೇಳಿಬಿಟ್ಟು ಮಾತು ಕೊಡಬೇಕಿತ್ತು ನೀವು. ಅದು ಯಾವ ಧೈರ್ಯದ ಮೇಲೆ ನಿಮ್ಮಮ್ಮ ಮಾತು ಕೊಡ್ಲು? ಯಾವ ಧೈರ್ಯದ ಮೇಲೆ ಕೊಟ್ಟರು? ಓಹೋ, ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾನೆ ಅನ್ನೋ ದುರಹಂಕಾರ ಇತ್ತಲ್ಲ ನಿಮ್ಮಮ್ಮಗೆ. ಸರಿಯಾಗಿ ಇಳಿಸಿದ್ದಾನೆ. ಈಗ ನಾನು ಇಳಿಸ್ತಾ ಇದ್ದೀನಿ ನಿನಗೆ. ಹೇಗೆ ಬ್ಯಾಗ್ ತೊಗೊಂಡು ಬಂದಿಯೋ ಹಂಗೆ ಬ್ಯಾಗ್ ತೊಗೊಂಡು ಇಲ್ಲಿಂದ ಹೋದರೆ ಸರಿ.
ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅತ್ತೆ ನಿಮ್ಮ ದಮ್ಮ ಯಾಕೆ ನೀವಾದ್ರೆ ಅವ್ಳಿಗೆ ಹೇಳಿ ಅತ್ತೆ. ಅವಳಿಗೂ ಈ ಮನೆಗೂ ಏನತ್ತೆ ಸಂಬಂಧ? ಅವಳು ಯಾಕೆ ನಾನು ನಿಮ್ಮ ಮನೆಯಿಂದ ಆಚೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ? ಅವಳು ನಿಮ್ಮ ತಂಗಿ ಮಗಳು ಇರ್ಬೋದು, ಆದರೆ ಅದು ಅವ್ರ ಅಪ್ಪನ ಮನೆ ಇರ್ತಾನೆ. ಈ ಮನೆಗೆ ನಾನಲ್ವತ್ತೆ ಸೊಸೆ. ನೀವು ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರಿ, ಈಗ ಅವಳಿಗೋಸ್ಕರ ನನ್ನನ್ನೇ ಮನೆಯಿಂದ ಆಚೆ ಹಾಕಕ್ಕೆ ಕೊಡ್ತಿದ್ದೀರಲ್ಲ. ಡಿವರ್ಸ್ ಅಂತೆಲ್ಲ ಹೇಳ್ತಿದ್ದಾಳೆ ಅವಳು. ನಂಗೆ ಭಯ ಆಗ್ತಿದೆ ಅತ್ತೆ. ಹಾಗೆಲ್ಲ ಮಾಡಬೇಡಿ ಅತ್ತೆ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನತ್ತೆ. ಅಯ್ಯೋ ನಿನ್ಗೊಂದು ವಿಷಯ ಹೇಳದೆ ಮರ್ತ್ಬಿಟ್ಟೆ ನೋಡು. ನಮ್ಮ ಹುಡುಗಿಗೆ ಒಂದು ಒಳ್ಳೆ ಕಡೆ ಸಂಬಂಧ ಬಂದಿದೆ. ಆ ಹುಡುಗನಿಗೆ ಒಬ್ಳು ಅಕ್ಕ ಇದ್ದಾಳಂತೆ, ಇನ್ನೂ ಮದುವೆ ಆಗಿಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳಂತೆ. ಅವಳನ್ನೇ ನಾನು ನನ್ನ ಮಗನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನ್ನ ಮಗಳನ್ನ ಅಲ್ಲೇ ಕೊಡ್ತೀನಿ, ಅವ್ರ ಮಗಳನ್ನ ನಮ್ಮ ಮನೆಗೆ ತರ್ತೀನಿ. ಅದೇ ಕೆಲಸ ಮಾಡಬೇಕು ಅಂತಲೇ ಇಷ್ಟು ವರ್ಷದಿಂದ ಅಂದ್ಕೊಂಡಿದ್ದು. ನಿನ್ನನ್ನು ಹೆಂಗೋ ತಂದುಬಿಟ್ಟಿದ್ದೀವಿ, ನಿಮ್ಮ ಅಣ್ಣಂಗೆ ನನ್ನ ಮಗಳು ಕೊಡಬೇಕು ಅಂತ ಅಂದ್ಕೊಂಡೆ. ಅದಂತೂ ಆಗಲಿಲ್ಲ, ಇದಂತೂ ಆಗಲೇಬೇಕು. ಅದಕ್ಕೋಸ್ಕರ ನನ್ನ ಮಗಂಗೆ ಆಲ್ರೆಡಿ ಹೇಳಿದ್ದೀನಿ, ಡೈವರ್ಸ್ ಪೇಪರ್ ಎಲ್ಲ ಸರಿ ರೆಡಿ ಮಾಡಿಸಪ್ಪ ಅಂತ. ಎಲ್ಲ ರೆಡಿ ಮಾಡ್ತಾ ಇದ್ದಾನೆ, ಏನು ತಲೆ ಕೆಡಿಸ್ಕೋಬೇಡ. ಇನ್ನು 3-4 ದಿನದಲ್ಲಿ ನಿಮ್ಮನೆ ಬಾಗಿಲು ಪೇಪರ್ಸ್ ಬರುತ್ತೆ, ಸೈನ್ ಮಾಡಿಸಿ ಕಳಿಸು, ಹೋಗು. ಅತ್ತೆ ಅತ್ತೆ ಆ ಥರ ಎಲ್ಲ ಮಾಡಬೇಡಿ ಅತ್ತೆ, ಇದು ತಪ್ಪಲ್ವ ಅತ್ತೆ? ಯಾಕತ್ತೆ ಹಿಂಗೆ ಮಾಡ್ತಿದ್ದೀರಾ? ನನ್ನ ಜೀವನ ಹಾಳು ಮಾಡ್ತಾ ಇದ್ದೀರಲ್ಲ ಅತ್ತೆ. ಓಹೋ ಭಾರಿ ದೊಡ್ಡ ಜೀವನ ಹೇಳ್ದೆ. ಹೋಗೆ ಪ್ರಿಯಾ, ಆಚೆ ತಳ್ಳಿವಳ. ಹಿಂಗೆ ಆಚೆ ತಳ್ತೀಯಾ? ನಾನು ಮುಟ್ಟು ನೋಡು, ನೀನು ಮಾಡ್ತೀನಿ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮೆಲ್ಲರ ಮೇಲೆ. ನನ್ನ ಮನೆ ಇದು, ನನ್ನ ಗಂಡನ ಮನೆ. ನನ್ನ ಆಚೆ ತಳ್ಳಕ್ಕೆ ಇವಳು ಯಾರು? ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ ಅತ್ತೆ. ಆಯ್ತಮ್ಮ, ಇಲ್ಲೇ ಇರು. ಡಿವೋರ್ಸ್ ಪೇಪರ್ ಸಿಗೋ ತನಕ ಇಲ್ಲೇ ಇರು. ಅಮ್ಮ ದೊಡ್ಡಮ್ಮ ಹೆಂಗಿದ್ರು ಮನೆ ಕೆಲಸದವಳು ಅವತ್ತಿಂದ ಬರ್ತಾ ಇಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ, ಇವಳು ಇಲ್ಲೇ ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರ್ಲಿ. ಅಣ್ಣ ಹೆಂಗಿದ್ರು ಡಿವೋರ್ಸ್ ಕೊಡ್ತಾನೆ. ಡಿವೋರ್ಸ್ ಆದಮೇಲೆ ಇಲ್ಲಿದ್ದು ಏನು ಮಾಡ್ತಾಳೆ? ಹೋಗಲೇಬೇಕಲ್ವಾ? ಅಲ್ಲಿ ತನಕ ನಿಮ್ಮ ಮನೆ ಕೆಲಸದವಳು ಅಂತ ಅಂದ್ಕೊಳ್ಳಿ ಅಷ್ಟೇ. ಏ ಪ್ರಿಯಾ, ಎಷ್ಟು ದುರಹಂಕಾರ ನಿಮಗೆ. ನನ್ನ ಗಂಡ ಏನು ಅಂತ ನನಗೆ ಗೊತ್ತು. ನನಗೆ ಯಾಕೆ ಡಿವೋರ್ಸ್ ಕೊಡ್ತಾರೆ ಅವರು? ನನ್ನ ತುಂಬ ಪ್ರೀತಿ ಮಾಡ್ತಾರೆ ಅವರು. ಏನು ಅಂತ ನನಗೆ ಗೊತ್ತು. ನೀವು ಹೇಳೋ ಆಟಗಳನ್ನೆಲ್ಲ ಕೇಳೋಕ್ಕೆ ನಾನು ರೆಡಿ ಇಲ್ಲ. ಹೌದಾ? ಒಂದೇ ಒಂದು ನಿಮಿಷ ವೆಯ್ಟ್ ಮಾಡು. ಫೋನ್ ರಿಂಗ್ ಆಗ್ತದೆ, ಲೌಡ್ ಸ್ಪೀಕರ್ ಕೊಡ್ತೀನಿ. ಹಲೋ ಹಲೋ ಅಣ್ಣ. ಹಾಂ ಪ್ರಿಯಾ, ಏನು ಹೇಳು. ಅಣ್ಣ ಇಲ್ಲಿ ಯಾರೊಬ್ರು ಕೇಳಿಸ್ಕೊತಾ ಇದ್ದಾರೆ, ಸ್ವಲ್ಪ ಜೋರಾಗಿ ಮಾತಾಡ್ತೀಯಾ? ಏನು ಹೇಳಪ್ಪ ಪ್ರಿಯಾ, ಹೇಳು. ಅದೇ ಅಣ್ಣ, ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಡೋಕ್ಕೆ ಪೇಪರ್ಸ್ ರೆಡಿ ಮಾಡುವಂತ ದೊಡ್ಡಮ್ಮ ಹೇಳಿದಂತಲ್ಲ, ರೆಡಿ ಆಯ್ತಾ? ಯಾವಾಗ ಕಳ್ಸ್ಕೊಡ್ತೀಯಾ? ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ನಾಡ್ದಷ್ಟರೆಲ್ಲ ಕಳಿಸ್ಬಿಡ್ತೀನಿ. ಹೌದಾ? ಇನ್ನೊಂದ್ಸತಿ ಹೇಳು. ಅದೇ ಪ್ರಿಯಾ, ಡಿವೋರ್ಸ್ ಪೇಪರ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ, ನಾಳೆ ನಾಡ್ದಷ್ಟರಲ್ಲಿ ಕಳಿಸ್ಬಿಡ್ತೀನಿ. ಓಕೆ ಅಣ್ಣ, ಆದಷ್ಟು ಬೇಗ ಕಳಿಸ್ಬಿಡು. ಇವಾಗ ಕೇಳಿಸ್ಕೊಂಡ್ಯಾ? ಮರ್ಯಾದಿಂದ ಖಾಲಿ ಮಾಡಿದ್ರೆ ಸರಿ ಜಾಗನ, ಇಲ್ಲ ಅಂದರೆ ನೀನು ಏನು ಮಾಡ್ತೀನಿ ನೋಡ್ತಾ ಇರು. ಹೋಗ್ತೀನಿ ಬಿಡು, ಹೋಗ್ತೀನಿ. ನೋಡ್ತೀಯ ದೊಡ್ಡಮ್ಮ, ನೋಡ್ತೀಯಾ ಹೆಂಗೆ ಆಡ್ಕೊಂಡು ಬಂದಿದ್ದಾಳೆ? ನೋಡ್ತೀಯಾ, ನನ್ನ ಜೀವನನ ಹಾಳು ಮಾಡಿಬಿಟ್ರು. ಇನ್ನು ಯಾವತ್ತೂ ಅವಳಿಗೆ ಮನೆಗೆ ಬರಬಾರ್ದು. ಆದಷ್ಟು ಬೇಗ ಡಿವೋರ್ಸ್ ಆಗಬೇಕು. ಹಾಗೆ ಮಾಡು. ಆಗುತ್ತೆ ಮಗಳೇ, ಆಗುತ್ತೆ. ನೀನೇನು ತಲೆ ಕೆಡಿಸ್ಕೊಬೇಡ. ಸರಿ ದೊಡ್ಡಮ್ಮ, ನಾನು ಬರ್ತೀನಿ. ಏನರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿದ್ರಾ ಇವಳು ಹೆಂಗಾಡ್ತಿದ್ಲು ನೇತ್ರ? ಅವ್ರ ಮನೇಲೆಲ್ಲ ಅವ್ರ ಅತ್ತಿಗೆಲ್ಲ ಕಷ್ಟ ಕೊಡ್ತಿದ್ಲು, ಈಗ ಅವಳಿಗೆ ಕಷ್ಟ ಬಂತು. ಹಂಗೆ. ಸರಿ, ನೀವೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ? ಇಷ್ಟ ಆಯ್ತಿದ್ದದ? ಇಷ್ಟ ಆದರೆ ಲೈಕ್ ಮಾಡ್ರಪ್ಪ, ಕಮೆಂಟ್ ಮಾಡಿ ಚೆನ್ನಾಗೈತೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಕಣ್ರಪ್ಪ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.